ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸಮಾಂತರ ಶ್ರೇಣಿಗಳು ರಿವಿಷನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ವಿ. ಪ್ರೀವಿಯಸ್ ತರಗತಿಗಳನ್ನು ನೀವು ನೋಡ್ತಾ ಇದ್ರಿ. ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಚೆಕ್ ಮಾಡಿ ನೀವು ನೋಡ್ಬೋದು. ಈ ಒಂದು ಸಮಾಂತರ ಶ್ರೇಣಿಗಳು ಚಾಪ್ಟರ್ ಏನಿದೆ, ಇದು GPSTR ಎಕ್ಸಾಮಿನೇಷನ್ಗೆ ಇರುವಂತಹ ಮತ್ತು TETಗೆ ಇರುವಂತಹ ಒಂದು ಮುಖ್ಯವಾಗಿರುವಂಥ ಟಾಪಿಕ್ ಆಗಿದೆ. ಇದರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರ್ತವೆ. ಆದ್ದರಿಂದ ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸಮಾಂತರ ಶ್ರೇಣಿಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈಗ 10ನೇ ತರಗತಿಯ ಎಲ್ಲ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಇವಾಗ ರಿವಿಷನ್ ಕ್ಲಾಸಸ್ ಹಳೆಯ ಟೆಕ್ಸ್ಟ್ ಬುಕ್ಗಳ ಒಂದು ಆಧಾರಿತ ಮತ್ತು ಪ್ರೆಸೆಂಟ್ ಇರುವಂಥ ಟೆಕ್ಸ್ಟ್ ಬುಕ್ ಎಲ್ಲವನ್ನೂ ಕೂಡ ನಾವು ಎನಲೈಸಿಸ್ ಮಾಡಿ ಪ್ರಶ್ನೆಗಳನ್ನು ಆಯ್ದುಕೊಂಡು ಇವಾಗ ರಿವಿಷನ್ ಕ್ಲಾಸಸನ್ನು ಮಾಡ್ತಾಯಿದ್ದೀವಿ. ಓಕೆ, ಈಗ ಇನ್ನೂ ಕೂಡ ನೀವು ಈ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗದೆ ಹೋಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಯಾರಿಗೆಲ್ಲ ಅವಶ್ಯಕತೆ ಇದೆ, ಇದು ನಿಮಗೆ ತುಂಬ ಯೂಸ್ ಆಗ್ತಾಯಿದೆ ಕ್ಲಾಸ್ ಅಂದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿಗಳು nth ಟರ್ಮ್ವರೆಗೆ ಕಂಡುಹಿಡಿಯೋದು ಹೇಗೆ, ಅವುಗಳ ಬಗ್ಗೆ ಪ್ರಶ್ನೆಗಳನ್ನು ನಾವು ಡೀಟೇಲಾಗಿ ನೋಡಿದ್ವಿ. ಇವಾಗ ಮುಂದುವರೆದು ಸಮಾಂತರ ಶ್ರೇಣಿಗಳ ಮೊತ್ತ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈಗ ಮೊದಲನೇದಾಗಿ ಉದಾಹರಣೆ 1, Tn = 5n-2 ಆದರೆ S4 ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ Tn ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ, ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ n = 1 ಅಂತ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ n = 2 ಅಂತ ಅಪ್ಲೈ ಮಾಡಬೇಕು. ನೆಕ್ಸ್ಟ್ n = 3 ಅಂತ ಅಪ್ಲೈ ಮಾಡಬೇಕು. n = 4 ಅಂತ ಅಪ್ಲೈ ಮಾಡಿದಾಗ ಟೋಟಲ್ S4 ಸಿಗುತ್ತೆ. S4 ಅಂದರೆ ಏನು, T1ಅಲ್ಲಿ ಬಂದಿರುವಂಥ ವ್ಯಾಲ್ಯೂ, T2ಅಲ್ಲಿ ಬಂದಿರುವಂಥ ವ್ಯಾಲ್ಯೂ, T3, T4 ಎಲ್ಲವನ್ನು ಕೂಡ ಆ್ಯಡ್ ಮಾಡಿದಾಗ S4 = 52 ಅಂತ ನಮಗೆ ಫೈನಲ್ ಆಗಿ ಆನ್ಸರ್ ಬರುವಂಥದ್ದು. ಸೊ ನೆಕ್ಸ್ಟ್ ಉದಾಹರಣೆ 2, 1 + 2 + 3 ಈ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇವಾಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು ಮೊದಲ n ನಂಬರ್ ಆಫ್ ಸಮ್ ಆಫ್ ಫಸ್ಟ್ ಈವನ್ ನಂಬರ್ಸ್ ಇವುಗಳನ್ನು ಆ್ಯಡ್ ಮಾಡಲು ನಾವು ಸೂತ್ರವನ್ನು ಯೂಸ್ ಮಾಡ್ತೀವಿ. ಏನಪ್ಪ ಅಂದರೆ ನಿಮಗೆ ಗೊತ್ತಿದೆ, ಪ್ರೀವಿಯಸ್ ಆಗಿ ನಾವು ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. Sn = ಇದು ಇವನ್ ಇಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ಏನು ಬಳಸ್ತೀವಪ್ಪ ಅಂದರೆ Sn = n × n + 1 n+1/2 ಈ ಒಂದು ಸೂತ್ರವನ್ನು ಬಳಸ್ತೀವಿ. n = 20 ಅಂತ ಆಗಿರುತ್ತೆ. 20 × 20 + 1/2 ಅಂತಂದಾಗ ಇದರ ಒಂದು ಉತ್ತರ ಎಷ್ಟು ಬರುತ್ತೆ ಅಂದರೆ 210 ಅಂತ ಬರುತ್ತೆ. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ n × n+1/2 ಸೂತ್ರ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ ಆಗಿದೆ. ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು. ನೆಕ್ಸ್ಟ್ ಉದಾಹರಣೆ 3, ಈ ಉದಾಹರಣೆ 3 ಸಮಾಂತರ ಶ್ರೇಣಿ 5, 8, 11, 14 ಈ ಮೊದಲ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿಯಾಗಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಯಾವುದಂತ ನಿಮಗೆ ಗೊತ್ತಿರಬೇಕು. ಸೊ ಅದು ಯಾವುದಪ್ಪ ಅಂದರೆ Sn = n/2 × 2a + n - 1 × d. ಈ ಒಂದು ಸೂತ್ರದಲ್ಲಿ n = 15 ಅಂತ ಹಾಕಿ ಮತ್ತು a = 5 ಅಂತ ಹಾಕಿ ಸಾಮಾನ್ಯ ವ್ಯತ್ಯಾಸ ಏನಿದೆ d - 5 ಅಂದರೆ 8 - 5 ತಂದಾಗ 3 ಬರುತ್ತೆ. ಈ ರೀತಿಯಾಗಿ ಎಲ್ಲ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಿ ಕೊನೆಯದಾಗಿ ನಮಗೆ ಮೊದಲ 15 ಪದಗಳ ಮೊತ್ತ ಎಂತಕ್ಕಂಥದ್ದು 390 ಅಂತ ನಮಗೆ ಆನ್ಸರ್ ಸಿಗತ್ತೆ. ಒಂದು ವೇಳೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದವನ್ನು ಕೊಟ್ಟಾಗ ನಾವು ಈ ಒಂದು ಸೂತ್ರವನ್ನು ಕೂಡ ಬಳಸ್ಬೋದು. ಇದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. Tn ಅಂದರೆ ಈಗ n ಅಂದರೆ 15 ಅಂತ ಹಾಕಿ, a ಅಂದರೆ ಮೊದಲನೇ ಪದ 5 ಆಗಿರುತ್ತೆ. Tn = ಕೊನೆಯ ಪದ ಯಾವುದಾಗಿರುತ್ತೆ ಅಲ್ಲಿ Tn = a + n - 1 × d. nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರವನ್ನು ಅಪ್ಲೈ ಮಾಡಿ ಅಲ್ಲಿ nth ಟರ್ಮನ್ನು ಫೈಂಡ್ ಔಟ್ ಮಾಡಿ ನೀವು ಈ ಒಂದು ಸೂತ್ರದಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕಿ ಸಾಲ್ವ್ ಮಾಡಿ ನೋಡಿ. ಅಲ್ಲಿಯೂ ಕೂಡ 390 ಬರುತ್ತೆ ಅಂತ ನೀವು ಚೆಕ್ ಮಾಡಿ
ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ 6ರಿಂದ ನಿಶ್ಶೇಷವಾಗಿ ಭಾಗ ಹೋಗುವ 200 ಮತ್ತು 300 ನಡುವಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನೋಡಿ, 6ರಿಂದ ನಿಶ್ಶೇಷವಾಗಿ 6ರಿಂದ ಭಾಗ ಹೋಗುವಂಥ 200ರಿಂದ ಆರಂಭಿಸಿ 300ರವರೆಗೆ ಇರುವಂಥ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನಾವು ಸಮಸ್ಯೆಗೆ ಸಂಬಂಧಿಸಿದ ಹಾಗೆ ಸಮಾಂತರ ಶ್ರೇಣಿಯನ್ನು ಬರ್ಕೋಬೇಕಾಗತ್ತೆ. ಯಾವ ರೀತಿಯಾಗಿ ಬರ್ಕೋಬೇಕು ಮೊದಲಿಗೆ ಚೆಕ್ ಮಾಡಿ ನೋಡೋಣ. 600 ಮೊದಲಿದ್ದಕ್ಕೆ 200 ಇದು 6ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ. ಹೋಗೋದಿಲ್ಲ. 600, 201, 202, 203 ಈ ರೀತಿಯಾಗಿ ಚೆಕ್ ಮಾಡ್ತಾ ಬನ್ನಿ. ಯಾವುದು ಕಂಪ್ಲೀಟಾಗಿ ಡಿವಿಸಿಬಲ್ ಆಗೋದಿಲ್ಲ ಅಥವಾ ಅವುಗಳನ್ನು ಬಿಡ್ತಾ ಬನ್ನಿ. ಕೊನೆಯದಾಗಿ 204 ಏನಾಗುತ್ತೆ ಅಂದರೆ 6ರಿಂದ ನಿಶ್ಶೇಷವಾಗಿ ಭಾಗ ಹೋಗುತ್ತೆ. ಕೊನೆಯದಾಗಿ 300 ಚೆಕ್ 300 600ರಿಂದ ಭಾಗ ಹೋಗುತ್ತಾ ಅಂತ ಚೆಕ್ ಮಾಡಿ ನೋಡಿ. ಆಗದೆ ಹೋದರೆ ಒಂದೊಂದು ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬನ್ನಿ. ಆವಾಗ 294 ಎನ್ನುವಂಥದ್ದು 6ರಿಂದ ನಿಶ್ಶೇಷವಾಗಿ ಭಾಗ ಹೋಗುವಂಥದ್ದು. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಮಾತ್ರ ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. ಕೊನೆಯದಾಗಿ ಮಧ್ಯದಲ್ಲಿ ಬರುವಂಥ ಸಂಖ್ಯೆಯನ್ನು +6 ಮಾಡ್ತಾ ಹೋದಾಗ ನಮಗೆ ಒಂದು ಸೀರೀಸ್ ಸಿಗುತ್ತೆ. ಹಾಗಾದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ 204 ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ ಆಬ್ವಿಯಸ್ಲಿ 6 ಆಗಿರುತ್ತೆ. Tn = 294 ಆಗುತ್ತೆ. ಹಾಗಾದರೆ SN ಫೈಂಡ್ ಔಟ್ ಮಾಡ್ಕೋಬೇಕು. SNನ್ನು ನಾವು ಫೈಂಡ್ ಔಟ್ ಮಾಡಲು n ಬೆಲೆಯನ್ನು ಮೊದಲು ಕಂಡು ಹಿಡಿಬೇಕಾಗುತ್ತೆ. ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಗಳು 6ರಿಂದ ಭಾಗ ಹೋಗುತ್ತೆ ಎನ್ನುವುದನ್ನು ನಾವು ಚೆಕ್ ಮಾಡಬೇಕು. ಸೊ ಇವಾಗ Tn = 294 ಅಂತ ಆದರೆ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರವನ್ನು ಅಪ್ಲೈ ಮಾಡ್ಕೋಬೇಕು. Tn = a + n - 1 × d ಅಂತ. ಸೊ ಮೊದಲನೇ ಪದ ನಮಗೆ ಗೊತ್ತಿದೆ 204. nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸಾಮಾನ್ಯ ವ್ಯತ್ಯಾಸ 6 ಇದೆ. 294 ಲಾಸ್ಟ್ ಟರ್ಮ್ ಇದೆ. 204 ಹಾಗೆ ತೊಗೋಬೇಕು. 6 × n 6n ಆಗುತ್ತೆ. 6 × 1 6 ಆಗುತ್ತೆ. ಸೊ 204ರಲ್ಲಿ 6ನ್ನು ಮೈನಸ್ ಮಾಡಿ 198 ಅಂತ ಬರುತ್ತೆ. ಮೈನಸ್ ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, +6n ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ 198 + 6n = 294 ಅಂತ. 6n = 294 - 198 ಅಂದರೆ 96 ಆಗುತ್ತೆ. n = 16 ಅಂತ ಆಗುತ್ತೆ. SN = n/2 a + Tn. ಸೊ ಇವಾಗ ಮೊದಲನೇ ಪದ 204, ಕೊನೆಯ ಪದ 294 ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಕೊನೆಯದಾಗಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಇಲ್ಲಿ 16 / 2 × 498 ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3984 ಎನ್ನುವಂಥದ್ದು ನಮಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಪರ್ಯಾಯ ವಿಧಾನವನ್ನು ಕೂಡ ಯೂಸ್ ಮಾಡ್ಬೋದು. nth ಟರ್ಮನ್ನು ಫೈಂಡ್ ಔಟ್ ಮಾಡಲು n ಕಂಡುಹಿಡಿಯಲು ಪರ್ಯಾಯವಾದ ಒಂದು ಕ್ರಮ ಅಥವಾ n ವರೆಗೂ 16 ಅಂತ ಏನು ನಾವು ಫೈಂಡ್ ಔಟ್ ಮಾಡ್ತೀವಿ, ಇಲ್ಲಿವರೆಗೂ ಕೂಡ ಈ ಒಂದು ಟರ್ಮನ್ನು ನಾವು ಈ ರೀತಿಯಾಗಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಒಂದು ಮೆಥಡನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿದೆ ಅದನ್ನು ನೋಡಿ ನೀವು. Tn = a + n - 1 × d ಈ ಒಂದು ಸೂತ್ರವನ್ನು ಅಪ್ಲೈ ಮಾಡ್ಕೋಬೇಕು. nನ್ನು ನಾವು ಏನು ಕಂಡುಹಿಡಬೇಕಾಗಿದೆ ಇದನ್ನು ಸಪ್ರೇಟಾಗಿ ತೆಗೆದುಕೊಂಡು ಉಳಿದ ಟರ್ಮನ್ನು ಈ ಕಡೆಗೆ ನಾವು ಅಪ್ಲೈ ಮಾಡಿಕೊಂಡು nth ಟರ್ಮನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ. ರಮೇಶ್ ಒಂದು ಸೆಲ್ ಫೋನನ್ನು ಕೊಳ್ಳಲು ಬಯಸುತ್ತಾನೆ. ಅದನ್ನು ಅವನು 15,000 ರೂಪಾಯಿ ಪಾವತಿಸುವುದರಿಂದ ಅಥವಾ ಮಾಸಿಕ 12 ಮಾಸಿಕ ಕಂತುಗಳಲ್ಲಿ 1,800 ರೂಪಾಯಿಯನ್ನು ಮೊದಲ ತಿಂಗಳು, ನಂತರ ತಿಂಗಳು 1,750 ರೂಪಾಯಿಯನ್ನು, ಎರಡನೇ ತಿಂಗಳು 1,700 ರೂಪಾಯಿಯನ್ನು, ಮೂರನೇ ತಿಂಗಳು ಹೀಗೆ ಪಾವತಿಸುವುದರಿಂದ ಕೊಳ್ಳಬಹುದು. ಅವನು ಕಂತುಗಳಲ್ಲಿ ಹಣವನ್ನು ಪಾವತಿಸಿದರೆ 12 ಕಂತುಗಳಲ್ಲಿ ಪಾವತಿಸಿದ ಒಟ್ಟು ಮೊತ್ತ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಮೊದಲ ಮೊತ್ತ ಎಷ್ಟು? ನಗದು ಪಾವತಿಯೊಂದಿಗೆ ಹೆಚ್ಚುವರಿ ನೀಡಬೇಕಾದ ಹಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇದಾಗಿ ಇದನ್ನು ನಾವು ಸಮಾಂತರ ಶ್ರೇಣಿಯಲ್ಲಿ ಬರ್ಕೋಬೇಕಾಗತ್ತೆ. ಅಂದರೆ ಒಟ್ಟು 15,000 ರೂಪಾಯಿಗಳನ್ನು ಅವರು ಕೊಡ್ತಾರೆ. ಮೊದಲನೇ ಕಂತದಲ್ಲಿ 1,800 ರೂಪಾಯಿನ, ಎರಡನೇ ಕಂತಲ್ಲಿ 1,700 ರೂಪಾಯಿನ, ಮೂರನೇ ಕಂತಲ್ಲಿ 1,700 ರೂಪಾಯಿನ ಈ ರೀತಿಯಾಗಿ ಪಾವತಿ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈಗ ಸಮಾಂತರ ಶ್ರೇಣಿ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಇಲ್ಲಿ ಮೊದಲನೇ ಪದ 1,800 ರೂಪಾಯಿ ಆದರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂದರೆ ಅದು -50 ಆಗಿರುತ್ತೆ. ಅಂದರೆ ಪ್ರತಿ ತಿಂಗಳು ಅವ್ರು ಏನು ಮಾಡ್ತಾರಪ್ಪ ಅಂದರೆ 50 ರೂಪಾಯಿಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಎಷ್ಟು ಕಂತುಗಳಲ್ಲಿ ಪಾವತಿಸಬೇಕಾಗಿದೆ? ಅದು n = 12 ಅಂತಾಗುತ್ತೆ. ಒಟ್ಟು S12 = 12 ಅಂತಾದಾಗ
Sn=n/2 2a+n-1 × d ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಅಪ್ಲೈ ಮಾಡಿದಾಗ ನಮಗೆ ಕೊನೆಯದಾಗಿ 18,300 ರೂಪಾಯಿಯನ್ನು ಅವರು 12 ಕಂತುಗಳಲ್ಲಿ ಪಾವತಿಸುವಂಥದ್ದು. ಹೆಚ್ಚುವರಿಯಾಗಿ ಅವರು ಪಾವತಿಸಬೇಕಾದ ಹಣ ಎಷ್ಟಾಗುತ್ತೆ ಅಂದರೆ 18,300ರಲ್ಲಿ 15,000 ರೂಪಾಯಿನ ಮೈನಸ್ ಮಾಡಬೇಕು. ಆವಾಗ 3,300 ರೂಪಾಯಿನ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುವುದು. ನೆಕ್ಸ್ಟ್ ಉದಾಹರಣೆ, ಮೊತ್ತ 24 ಮತ್ತು ಗುಣಲಬ್ಧ 480 ಆಗಿರುವಂತೆ ಮೊತ್ತ 24 ಗುಣಲಬ್ಧ 480 ಆಗಿರುವಂತೆ ಸಮಾಂತರ ಶ್ರೇಣಿಯಲ್ಲಿರುವ 3 ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಸಮಾಂತರ ಶ್ರೇಣಿಯಲ್ಲಿರುವಂಥ 3 ಸಂಖ್ಯೆಗಳನ್ನು ನಾವು ಯಾವ ರೀತಿಯಾಗಿ ಬರೀತೀವಪ್ಪ ಅಂದರೆ a, a+d, a+2d, ಸೊ ಈ ರೀತಿಯಾಗಿ ನಾವು ಬರಿತೀವಿ. ಎದ ಹಿಂದಿನ ಪದವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ ಇಲ್ಲಿ ಪ್ಲಸ್ ಡಿಯನ್ನು ನಾವು ಪ್ಲಸ್ ಮಾಡ್ತಾ ಹೋಗ್ತೀವಿ. ಮುಂದೆ ಹೋದಾಗೆ ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಎದ ಹಿಂದಿನ ಪದವನ್ನು ಕಂಡುಹಿಡಬೇಕಾದ್ರೆ a - d ಅಂತ ಆಗುತ್ತೆ. ಈಗ ನಾವು ಇಲ್ಲಿ ಸಮಾಂತರ ಶ್ರೇಣಿಯ 3 ಪದಗಳನ್ನು ಯಾವ ರೀತಿಯಾಗಿ ತಗೋತೀವಪ್ಪ ಅಂತಂದರೆ a - d, a+d ಇದನ್ನು ಸಮಾಂತರ ಶ್ರೇಣಿಯ 3 ಪದಗಳನ್ನಾಗಿ ನಾನು ಇವುಗಳನ್ನು ಆಯ್ಕೆ ಮಾಡ್ಕೋತೀನಿ. ಈಗ ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ, ಅದು 24 ಅಂತ. ಈ 3 ಪದಗಳನ್ನು ನಾವು ಕೂಡಿಸಿದಾಗ 24 ಆಗುತ್ತೆ. ಸೊ ಇಲ್ಲಿ -d + d ಎರಡು ಕೂಡ ಕ್ಯಾನ್ಸಲ್ ಆಗಿ 3a = 24 ಆಗುತ್ತೆ. a = 8 ಅಂತ ಆಗುತ್ತೆ. ಇವಾಗ ಸಮಾಂತರ ಶ್ರೇಣಿಯ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಆ ಗುಣಲಬ್ಧವನ್ನು ನಾವು ತೆಗೆದುಕೊಂಡಾಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾವು ಒಂದಕ್ಕೊಂದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ a = 8 ಅಂತ ನಾವು ಅಪ್ಲೈ ಮಾಡ್ಕೋಬೇಕು. ಮಾಡಿದಾಗ ಆವಾಗ ಏನಾಗುತ್ತೆ, ಎಲ್ಲವನ್ನು ಕೂಡ ನಾವು ಗುಣಿಸಿದಾಗ 64 - d² = 60 ಅಂತ ಆಗುತ್ತೆ. ಈಗ ಏನಾಗುತ್ತೆ, 64ರಲ್ಲಿ 60ಯನ್ನು ಮೈನಸ್ ಮಾಡಿದಾಗ √4 ಬರುತ್ತೆ. ಸೊ ಇದಕ್ಕೆ ರೂಟನ್ನು ಅಪ್ಲೈ ಮಾಡಿದಾಗ +or-2 ಅಂತ ಬರುತ್ತೆ. ಸಾಮಾನ್ಯ ವ್ಯತ್ಯಾಸ -2 ಅಂತ, ಸಾಮಾನ್ಯ ವ್ಯತ್ಯಾಸ +2 ಅಂತ ತೆಗೆದುಕೊಳ್ಳೋಣ. ಈಗ ಮೊದಲನೇ ಪದ 8 ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸ 2 ಸಿಕ್ಕಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಇವುಗಳನ್ನು ಅಪ್ಲೈ ಮಾಡಿದಾಗ ನಮಗೆ ಸಮಾಂತರ ಶ್ರೇಣಿಯ 3 ಪದಗಳು ಸಿಗ್ತಕ್ಕಂಥದ್ದು. ಅವು ಯಾವಪ್ಪ ಅಂದರೆ 6, 8, 10. ಸಪೋಸ್ -2 d = -2 ಅಂತ ಅಪ್ಲೈ ಮಾಡಿ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಅಪ್ಲೈ ಮಾಡಿ ನೋಡಿ. ನಿಮಗೆ ಯಾವ ಉತ್ತರ ಸಿಗುತ್ತೆ ಎನ್ನುವುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಈಗ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಕೆಲವೊಂದು ಉದಾಹರಣೆಗಳನ್ನು ನೋಡಿದ್ವಿ. ಮುಂದುವರೆದು ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ. ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟ a1, a2, a3 ಅಪ್ ಟು an ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಒಂದನ್ನು ಸಾಲ್ವ್ ಮಾಡಿರುವಂಥದ್ದು, ಇನ್ನೊಂದು ನೀವು ಸಾಲ್ವ್ ಮಾಡಿ ಕೊನೆಯದಾಗಿ ಬರುವಂಥ ಆನ್ಸರನ್ನು ಕಮೆಂಟಲ್ಲಿ ತಿಳಿಸಿ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಇವಾಗ an = 3 + 4n ತಂದಾಗ n = 1 ಅಂತ ಅಪ್ಲೈ ಮಾಡಿದಾಗ ಈ ಒಂದು n = 1 ಅಂತ ಅಪ್ಲೈ ಮಾಡಿದಾಗ a1 = 7 ಅಂತ ಬರುತ್ತೆ. n = 2 ಅಂತ ಅಪ್ಲೈ ಮಾಡಿದಾಗ 11, n = 3 ಅಂದಾಗ 15. ಈಗ a1, a2, a3 ಅಂದಾಗ 7, 11, 15 ಅಂತ ನಮಗೆ ಆನ್ಸರ್ ಬರುವಂಥದ್ದು. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ನಾವು ನೋಡೋದಾದರೆ a2ಅಲ್ಲಿ a1ಅನ್ನು ಮೈನಸ್ ಮಾಡಿದಾಗ 4 ಬರುತ್ತೆ. a3ಯಲ್ಲಿ a2ಅನ್ನು ಮೈನಸ್ ಮಾಡಿದಾಗ ಕೂಡ 4 ಬರುತ್ತೆ. ಈಗ ಯಾವ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಎಲ್ಲ ಸಾಮಾನ್ಯ ವ್ಯತ್ಯಾಸವು ಸಾಮಾನ್ಯವಾಗಿ 4 ಮಾತ್ರ ಬರೋದರಿಂದ ಈಗ ನಮಗೆ ಇಲ್ಲಿ ನೀಡಿರುವಂತಹ 3 + 4n ಎನ್ನುವಂಥದ್ದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಅಂತ ನಾವು ಫೈನಲಾಗಿ ಆನ್ಸರನ್ನು ಬರಿತೀವಿ. ನೆಕ್ಸ್ಟ್ ಈ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿ ಇಲ್ಲಿ ಬರುವಂತಹ ಆನ್ಸರನ್ನು ಸಮಾಂತರ ಶ್ರೇಣಿಯನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅನ್ನುವಂಥದ್ದು ಪ್ರಶ್ನೆ ಇದೆ. ಪ್ರೀವಿಯಸ್ಸಲ್ಲಿ ನೋಡಿದರೆ 6ರಿಂದ ಪ್ರೀವಿಯಸ್ ಒಂದು ಎಕ್ಸಾಂಪಲನ್ನು ನಾವು ನೋಡ್ತೀವಿ. 6ರಿಂದ ಭಾಗ ಹೋಗುವಂಥ 200ರಿಂದ 300 ಒಳಗಿನ
ಎಲ್ಲ ಸಂಖ್ಯೆಗಳು ಎಷ್ಟಿರ್ತವೆ, ಅದರ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ನೋಡಿದ್ರಿ. ಇವಾಗ ಮುಂದುವರೆದು ಅದೇ ರೀತಿಯಾದ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಏನು ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ 6ರಿಂದ ಭಾಗಿಸಲ್ಪಡುವ 40 ಧನಾತ್ಮಕ ಸಂಖ್ಯೆಗಳನ್ನು ನಾವು ನೋಡೋದಾದರೆ ಇಲ್ಲಿ 6ರಿಂದ ಭಾಗಿಸಲ್ಪಡುವಂತಹ ಮೊದಲ ಸಂಖ್ಯೆ 6 ಆಗಿರುತ್ತೆ, ನಂತರದ್ದು 12, ಕೊನೆಯದಾಗಿ 40 ಸಂಖ್ಯೆಗಳಂತ ಅಂದಿದ್ದಾರೆ. ನಾವು ಕೂಡ ಇಲ್ಲಿ ಕೊನೆಯ ಸಂಖ್ಯೆ ನಿಮಗೆ ಗೊತ್ತಾದರೆ ಬರಿಬೋದು, ಇಲ್ಲಾಂದರೆ 6, 12, 8 ಈ ರೀತಿಯಾಗಿ ಬರ್ಕೊಂಡು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಉಪಯೋಗಿಸಿ ನಾವು ಮೊತ್ತವನ್ನು ಕಂಡುಹಿಡ್ಕೋಬೋದು. ಕೊನೆಯ ಪದದ ಅವಶ್ಯಕತೆ ಇಲ್ಲಿ ಕೊಟ್ಟಿಲ್ಲ, ನಾವು ಬೇಕಾಗಿ ಕಂಡುಹಿಡ್ಕೊತೀವಿ. ಸೊ ಕೊಟ್ಟಿದ್ರೆ ನೇರವಾಗಿ SN = n/2 a + Tn ಎನ್ನುವಂಥ ಇನ್ನೊಂದು ಸೂತ್ರವನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಕೊನೆಯ ಪದವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗದೆ ಹೋದರೆ, ಸಪೋಸ್ 6, 12, 18 ಅಂತ ತೆಗೆದುಕೊಂಡು ಮೊದಲನೇ ಪದ 6 ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಕೂಡ 6 ಆಗಿರುತ್ತೆ, n = 40 ಅಂತ ಆಗಿರುತ್ತೆ. SN = n/2 (2a + n - 1). ಈ ಒಂದು ಸೂತ್ರದಲ್ಲಿ ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿ ನಂತರ n = 40 ಅಂತ ಇದೆ, 40/2 ಅಂದರೆ 20 ಆಗುತ್ತೆ, 6 12 ಆಗುತ್ತೆ, 40 - 1 39 × 6 ಅಂದಾಗ 246 ಬರುತ್ತೆ ಎಲ್ಲವನ್ನು ಕೂಡಿದಾಗ. ನೆಕ್ಸ್ಟ್ ಫೈನಲ್ ಆನ್ಸರ್ ಎಸ್ 40 = 4920 ಅಂತಕ್ಕಂಥದ್ದು ನಮಗೆ ಆನ್ಸರ್ ಬರುವಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೊದಲ 15 ಅಂದರೆ ಟೋಟಲಾಗಿ 15 ನಂಬರ್ಸ್ಗಳಿದ್ದಾವೆ. 8ರ ಅಪವರ್ತ್ಯಗಳ ಮೊತ್ತವೇನು ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲ 15 ಅಂತ ಅಂದಿದ್ದಾರೆ. 8ರಿಂದ ಭಾಗ ಹೋಗುವಂಥ 15 ಸಂಖ್ಯೆಗಳನ್ನು ಬರ್ಕೋಬೇಕು. ಅದರಲ್ಲಿ ಮೊದಲನೇ ಸಂಖ್ಯೆ 8 ಆಗಿರುತ್ತೆ, ಕೊನೆಯ ಸಂಖ್ಯೆ ಏನಾಗಿರುತ್ತೆ ಅಂದರೆ 120 ಆಗಿರುತ್ತೆ. ಮೊದಲನೇ ಸಂಖ್ಯೆ ಏನಾಗಿದೆ, ಸಾಮಾನ್ಯ ವ್ಯತ್ಯಾಸ ಕೂಡ 8 ಆಗಿರುತ್ತೆ. n = 15 ಅಂದರೆ 15 ಪದಗಳ ಮೊತ್ತವನ್ನು ಕಂಡುಹಿಡಿ ಎಂದಿದ್ದಾರೆ, ಹಾಗಾಗಿ n = 15 ಅಂತ ಆಗಿರುತ್ತೆ. ಇಲ್ಲಿ ಸಾಮಾನ್ಯ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥ ಸೂತ್ರದಲ್ಲಿ ನಾವು ಕೊಟ್ಟಿರುವಂಥ ದತ್ತಾಂಶವನ್ನು ಯೂಸ್ ಮಾಡಿಕೊಂಡು ಸೊ n = 15 ಅಂತ ಅಪ್ಲೈ ಮಾಡಿ, a = 8, n = 15 ಇದೆ, ಸಾಮಾನ್ಯ ವ್ಯತ್ಯಾಸ 8 ಇದೆ. ಸೊ 15/2 16 × 14 × 8 ಎಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 14 × 5 112 ಆಗುತ್ತೆ. 16 ಎರಡನ್ನು ಕೂಡಿದಾಗ 128. ನೆಕ್ಸ್ಟ್ 15 ಈಗ 2ರಿಂದ ಇದನ್ನು ಡಿವೈಡ್ ಮಾಡಿದಾಗ 2 1 2 6 12 2 4 8. ಸೊ 15 × 64 ಅಂದಾಗ ಮೊದಲ 8ರ ಅಪವರ್ತನಗಳ ಮೊದಲ 15 ಸಂಖ್ಯೆಗಳ ಮೊತ್ತ ಅಂದಾಗ ಅದು 960 ಅಂತ ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಮೊತ್ತ 636 ಸಿಗಬೇಕಾದರೆ ನಮಗೇನು ಬರಬೇಕಪ್ಪ ಅಂದರೆ ಮೊತ್ತ 636 ಅಂತ ಬರಬೇಕು. ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ 9, 19, 25 ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳನ್ನು ತೆಗೆದುಕೊಳ್ಬೇಕಾಗ್ತದೆ ನೋಡಿ. ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳನ್ನು ತೆಗೆದುಕೊಂಡ್ರೆ ನಮಗೆ ಮೊತ್ತ ಎಂತಕ್ಕಂಥದ್ದು 636 ಬರುತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 9 ಇದೆ, ಸಾಮಾನ್ಯ ವ್ಯತ್ಯಾಸ 17ರಲ್ಲಿ 9ನ್ನು ಮೈನಸ್ ಮಾಡಿದರೆ 8 ಬರುತ್ತೆ. ಇಲ್ಲಿ SN ಮೊತ್ತವನ್ನು ಕೊಟ್ಟಿದ್ದಾರೆ 630 ಅಂತ. ಈಗ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ನಾವು ಕೊಟ್ಟಿರುವಂಥ ದತ್ತಾಂಶವನ್ನು ಯೂಸ್ ಮಾಡಿಕೊಂಡು ಮೊತ್ತವನ್ನು ಕಂಡುಹಿಡಿಯೋಣ. SN = 636 ಇದೆ. ಸೊ 636 n ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ n ಅನ್ನು ಫೈಂಡ್ ಔಟ್ ಮಾಡಬೇಕು. n/2 × 2a + n - 1 × d 6 36 n/2 × 2 × 9 + n - 1 × d. ನಂತರ 6 36 ಇದೆ. ನೆಕ್ಸ್ಟ್ 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 9 ಮಾತ್ರ ಉಳಿಯುತ್ತೆ. ಈಗ ಈ 2 1 2 2 4 8 ಈ ರೀತಿಯಾಗಿ ಒಂದೇ 2 ಇಂದ ಎರಡನ್ನು ಕೂಡ ನಾವು ಕ್ಯಾನ್ಸಲೇಷನ್ ಮಾಡಿದಾಗ ನೆಕ್ಸ್ಟ್ ನೆಕ್ಸ್ಟ್ 9 ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ. ಈಗ 4 × n 4n 4 × 1 4 6 36 = n ×
9ರಲ್ಲಿ 4 ಮೈನಸ್ ಮಾಡಿ 5 ಬರುತ್ತೆ ಪ್ಲಸ್ 4n. ನೆಕ್ಸ್ಟ್ 636 5n 636 5n ಪ್ಲಸ್ ಅಂದರೆ ಇದು n ಸ್ಕ್ವೇರಿಂದ ಇಲ್ಲಿ ಮಲ್ಟಿಪಲ್ ಆದಾಗ 4 ಇಂಟು n ಸ್ಕ್ವೇರ್ ಆಗುತ್ತೆ. 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636. ಸೊ ಇವಾಗ ನೋಡಿ 636 ಇಂಟು 4 ಎರಡನ್ನೂ ನಾವು ಗುಣಿಸಿದಾಗ ಎಷ್ಟು ಸಂಖ್ಯೆ ಬರುತ್ತೆ ಮತ್ತು ಮಧ್ಯಮ ಸಂಖ್ಯೆಗಳನ್ನು ನಾವು ಪ್ಲಸ್ ಆರ್ ಮೈನಸ್ ಮಾಡಿದಾಗ ಮಧ್ಯದಲ್ಲಿರುವಂಥ ಸಂಖ್ಯೆ ಬರಬೇಕು. ಈ ಎರಡೂ ಸಂಖ್ಯೆಯನ್ನು ಗುಣಿಸಿದಾಗ ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರಬೇಕಪ್ಪ ಅಂದರೆ ಸಮನಾಗಿರಬೇಕು. ಆ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು. ಸೊ ನಂತರ ಇದನ್ನು ಈ ರೀತಿಯಾಗಿ ಅಪವರ್ತನ ಮಾಡ್ಕೊಂಡಾಗ 4n ಸ್ಕ್ವೇರ್ ಮೈನಸ್ 53n ಮೈನಸ್ 48 ಮೈನಸ್ 636 ಆಗ n ಇಂಟು ಬ್ರಾಕೆಟ್ 4n ಪ್ಲಸ್ 53 ಮೈನಸ್ 12 ಇಂಟು ಬ್ರಾಕೆಟ್ 4n ಪ್ಲಸ್ 53 ಅಂದರೆ n ಈಕ್ವಲ್ಸ್ ಟು ಅಂದರೆ ಈಗ ಇನ್ನೊಂದು n ತೆಗೆದುಕೊಂಡಾಗ 4n ಪ್ಲಸ್ 53 ಅಂತ ತೆಗೆದುಕೊಂಡಾಗ n ಅಂದರೆ ಏನು ವ್ಯಾಲ್ಯೂ ಬರುತ್ತೆ ಮೈನಸ್ 53 ಡಿವೈಡೆಡ್ ಬೈ 4 ಬರುತ್ತೆ. ಇದು ಒಂದು ಪೂರ್ಣಾಂಕ ಅಲ್ಲದೆ ಇರೋದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಧನ ಪೂರ್ಣಾಂಕ ಅಲ್ಲದೆ ಇರೋದರಿಂದ ಸಮಾಂತರ ಶ್ರೇಣಿ ಅಂಡರಲ್ಲಿ ಬರೋದಿಲ್ಲ. ಹಾಗಾಗಿ n ಮೈನಸ್ 12 ಅಂತ ತೆಗೆದುಕೊಂಡು n ಮೈನಸ್ 12 ಈಕ್ವಲ್ ಟು 0 ಅಂದಾಗ n ಈಕ್ವಲ್ಸ್ ಟು 12 ಅಂತ ಬರುತ್ತೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 12 ಪದಗಳನ್ನು ತೆಗೆದುಕೊಂಡಾಗ 636 ಮೊತ್ತ ಬರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5 ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಈಗ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎಂತಕ್ಕಂಥದ್ದು 5 ಇದೆ, ಕೊನೆಯ ಪದ 45 ಇದೆ. ಹಾಗಾದರೆ ಮೊತ್ತ 400 ಆದರೆ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈಗ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ, ಕೊನೆಯ ಪದವನ್ನು ಕೂಡ ಕೊಟ್ಟಿದ್ದಾರೆ. ಕೊನೆಯ ಪದವನ್ನು ನಾವು ಎಲ್ ಅಥವಾ ಟಿ ಎನ್ ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ನಾವು ಯಾವ ಸೂತ್ರ ಬಳಸ್ತೀವಪ್ಪ ಅಂದರೆ SN ಇಸ್ ಈಕ್ವಲ್ ಟು ಎ ಪ್ಲಸ್ ಟಿ ಎನ್ ಅಥವಾ n/2 ಇಂಟು ಬ್ರಾಕೆಟ್ ಎ ಪ್ಲಸ್ ಎಲ್ ಅಂತ ಕೂಡ ನಾವು ಸೂತ್ರವನ್ನು ಬಳಸ್ತೀವಿ. ಸೊ ಇವಾಗ SN ಅಂದರೆ ಮೊತ್ತವನ್ನು ಕೊಟ್ಟಿದ್ದಾರೆ 400 ಅಂತ. n ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, n ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಯಾಕಪ್ಪ ಅಂದರೆ ನಾವು ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕಾದ್ರೆ nth ಟರ್ಮಲ್ಲಿಯೂ ಕೂಡ ಸಾಮಾನ್ಯವಾಗಿ ನಾವು ನಂಬರ್ ಆಫ್ ಟರ್ಮ್ಸನ್ನು ಕಂಡುಹಿಡಬೇಕು. nth ಟರ್ಮನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ನಂಬರ್ ಆಫ್ ಟರ್ಮ್ಸ್ ಬೇಕೇ ಬೇಕಾಗುತ್ತೆ. ಹಾಗಾಗಿ n ಈಕ್ವಲ್ಸ್ ಟು ನಾವು nth ವ್ಯಾಲ್ಯೂವನ್ನು ಮೊದಲಿಗೆ ಪಾಯಿಂಟ್ ಔಟ್ ಮಾಡ್ಕೋಬೇಕು. SN ಈಕ್ವಲ್ ಟು 400 ಅಂತ ಆದರೆ n/2 ಅಂದಾಗ ಮೊದಲನೇ ಪದ 5 ಆಗಿರುತ್ತೆ, ಕೊನೆಯ ಪದ 45 ಆಗಿರುತ್ತೆ. ಕೊನೆಯ ಪದವನ್ನು ಕೊಟ್ಟಾಗ ಮಾತ್ರ ಈ ಒಂದು ಸೂತ್ರವನ್ನು ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಯೂಸ್ ಮಾಡ್ತೀವಿ. ಕೊನೆಯ ಪದವನ್ನು ಕೊಟ್ಟಾಗ ಮಾತ್ರ ಈ ಒಂದು ಸೂತ್ರವನ್ನು ಯೂಸ್ ಮಾಡಬೇಕು. ಸೊ 400 ಈಸ್ ಈಕ್ವಲ್ ಟು 25n ಅಂತ ಆಗುತ್ತೆ. ಯಾಕೆ 25? ಈಗ 45 ಪ್ಲಸ್ 5 ಅಂದಾಗ 50 ಆಗುತ್ತೆ. 2 1 225 ಹಾಗಾಗಿ 25n ಈಕ್ವಲ್ ಟು 400/25 ಆಗುತ್ತೆ. ಸೊ n ಈಕ್ವಲ್ ಟು 16 ಅಂತ ನಮಗೆ ಸಿಗುತ್ತೆ. n ಅಂದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದ್ದಾವೆ 16. ಈಗ ನಾವು ಸಾಮಾನ್ಯ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರದಲ್ಲಿ ಈ ಎಲ್ಲ ದತ್ತಾಂಶಗಳನ್ನು ಅಪ್ಲೈ ಮಾಡಿ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. Tn ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕೊನೆಯ ಪದವನ್ನು ಕೊಟ್ಟಿದ್ದಾರೆ 45 ಅಂತ. ಮೊದಲನೇ ಪದ 5 ಇದೆ, 16 ಫೈಂಡ್ ಔಟ್ ಮಾಡಿದರೆ 16 ಮೈನಸ್ 1 ಇಂಟು ಡಿ. ಸೊ 45 ಇಸ್ ಈಕ್ವಲ್ ಟು 5 ಪ್ಲಸ್ 15 ಇಂಟು ಡಿ. ಸೊ 45ರಲ್ಲಿ 5 ಮೈನಸ್ ಮಾಡಿದರೆ 40, 15 ಡಿ. ಡಿ ಇಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 15 ಅಂತಂದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 8/3 ಅಂತ ನಮಗೆ ಆನ್ಸರ್ ಸಿಗುವಂಥದ್ದು. ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 8/3 ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಈಕ್ವಲ್ ಟು 7 ಅಂತ ಆದರೆ 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. 22ನೇ ಪದ ಎಷ್ಟಿದೆ ಅಂತ ಕೂಡ ಕೊಟ್ಟಿದ್ದಾರೆ. 22ನೇ ಪದ 149 ಇದೆ. ಹಾಗಾದರೆ ಈ 22 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ನಮಗೆ ಕೊಟ್ಟಿರುವಂಥ ಈ ಒಂದು ಡೇಟಾವನ್ನು ಯೂಸ್ ಮಾಡ್ಕೊಳ್ಳೋಣ.
22 ಈಸ್ ಈಕ್ವಲ್ ಟು T22 ಈಸ್ ಈಕ್ವಲ್ ಟು 149 ಅಂದರೆ ಈ ಒಂದು ಸಮಾಂತರ ಶ್ರೇಣಿಯ 22ನೇ ಪದ ಏನಾಗಿದೆ 149 ಅಂತ ಇದೆ. 22ನೇ nth ಟರ್ಮನ್ನು ನಾವು ಸಾಮಾನ್ಯವಾಗಿ a+n-1 ಇಂಟು d nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರದಲ್ಲಿ ಅಪ್ಲೈ ಮಾಡಬೇಕು. ಮೊದಲನೇ ಪದ ಗೊತ್ತಿಲ್ಲ. ಎಷ್ಟು ಪದಗಳಿದ್ದಾವೆ? 22 ಪದಗಳಿದ್ದಾವೆ. ಸಾಮಾನ್ಯ ವ್ಯತ್ಯಾಸ 7 ಕೊಟ್ಟಿದ್ದಾರೆ. a+22 - 1 ಅಂದಾಗ 21 ಬರುತ್ತೆ. 7 ಆ್ಯಸ್ ಇಟ್ ಈಸ್ ಈಕ್ವಲ್ ಟು 149. a+21 ಇಂಟು 7 ಅಂದಾಗ 147 ಬರುತ್ತೆ. 149ನಲ್ಲಿ 147 ಮೈನಸ್ ಮಾಡಿದ್ರೆ ಮೊದಲನೇ ಪದ 2 ಸಿಗುತ್ತೆ ನಮಗೆ. ಸೊ ಇವಾಗ ಈ 22 ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಮುಂದಿನ ಒಂದು ಸ್ಟೆಪ್ ಆಗಿದೆ. ಸೊ S22 ಈಸ್ ಈಕ್ವಲ್ ಟು n/2 ಇಂಟು ಬ್ರಾಕೆಟ್ a+22. ಸೊ ಏನಂದರೆ 22 ಇದೆ ಡಿವೈಡೆಡ್ ಬೈ 2. ಮೊದಲನೇ ಪದ 2 ಸಿಕ್ಕಿದೆ, ಕೊನೆಯ ಪದ 149. ಈಗ 2 + 149 ಅಂದಾಗ 151 ಆಗುತ್ತೆ. 151 ಇಂಟು 11 ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 1661 ಎನ್ನುವಂಥದ್ದು ಈ 72 ಪದಗಳ ಮೊತ್ತ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ.